ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕನ್ಯಾ ರಾಶಿಯ ಬಂಧು ಹಾಗೂ ಸ್ನೇಹಿತರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಂಧುಗಳೇ, ನಿಮ್ಮ ರಾಶಿಯ ಇಡೀ ವರ್ಷದ ಭವಿಷ್ಯ ಫಲಗಳನ್ನು ತಿಳಿಸುತ್ತಾ ದಿನಾಂಕ 29/3/2025 ಕುಂಭರಾಶಿಯಲ್ಲಿದ್ದಂಥ ಶನಿ ಮಹಾತ್ಮರು ಮೀನರಾಶಿಗೆ ಶುಭ ತಾಮ್ರಪಾದದಿಂದ ಪ್ರವೇಶ ಮಾಡಿರುವುದರಿಂದ ನಿಮಗೆ ಸಾಕಷ್ಟು ಧನಲಾಭವನ್ನು ಹಾಗೂ ಕೆಲಸ ಕಾರ್ಯಗಳನ್ನು ನೀಡುತ್ತಾರೆ. ಉದ್ಯೋಗ ಹಾಗೂ ಬೇರೆ ಎಲ್ಲ ಕೆಲಸ ಕಾರ್ಯ ವ್ಯವಹಾರಗಳಿಂದ ನಿಮಗೆ ಸಾಕಷ್ಟು ಧನ ಪ್ರಾಪ್ತಿಯಾಗುತ್ತದೆ. ಇಡೀ 2.5 ವರ್ಷ ನೀವು ಆರಾಮಾಗಿ ಸಾಕಷ್ಟು ನಿಮ್ಮ ತೊಂದರೆಗಳೆಲ್ಲ ನಿವಾರಣೆಯಾಗಿ ಎಲ್ಲವೂ ಸುಖಿಮಯ ಆಗುತ್ತದೆ. ದಿನಾಂಕ 14/5/2025 ಗುರುಗ್ರಹ ಕೂಡ ಶುಭ ತಾಮ್ರಪಾದದಿಂದ ವೃಷಭ ರಾಶಿಯಿಂದ 10ನೇ ಸ್ಥಾನವಾದಂತಹ ಮಿಥುನ ರಾಶಿಗೆ ಬರೋದರಿಂದ ನಿಮಗೆ ಉದ್ಯೋಗದಲ್ಲಿ ಪ್ರಗತಿ ಆಗ್ತದೆ. ಹೆಚ್ಚಿನ ದೊಡ್ಡ ಅಧಿಕಾರ ಹಾಗೂ ಹುದ್ದೆಗಳು ಕೂಡ ದೊರಕುವಂತಹ ಇದಿರ್ತದೆ. ಜೊತೆಗೆ ತಾಮ್ರಪಾದದಿಂದಲೇ ಬಂದರಿಂದ ನಿಮಗೆ ಸಾಕಷ್ಟು ಧನಲಾಭಗಳು ಆಗುತ್ತವೆ. ದಿನಾಂಕ 18/10/2025 ಗುರುಗ್ರಹ ನಿಮ್ಮ ಲಾಭಸ್ಥಾನವಾದಂತಹ ಕರ್ಕಾಟಕ ರಾಶಿಗೆ ಬಂದು ಶುಭ ಲಾಭ ನೀಡುತ್ತಾರೆ. ಪುನಃ ಗುರುಗ್ರಹ ವಕ್ರಿಯಾಗಿ ಶುಭ ಬೆಳ್ಳಿ ಪಾದದಿಂದ ರೌಪ್ಯ ಪಾದದಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾರೆ. 10ನೇ ಸ್ಥಾನಕ್ಕೆ ಮಾಡಿ ಇಡೀ ವರ್ಷವೂ ನಿಮಗೆ ಸಾಕಷ್ಟು ಶುಭ ಕಾರ್ಯಗಳನ್ನು ಮಾಡ್ತಾರೆ ಮತ್ತು ಧನಲಾಭವನ್ನು ಕೂಡ ನೀಡುತ್ತಾರೆ. ಎಲ್ಲ ವಿಷಯಗಳಲ್ಲಿ ಜಯ ಸಿಗುತ್ತದೆ. 10ನೇ ಸ್ಥಾನ ಜಯಸ್ಥಾನ. ದಿನಾಂಕ 29/5/2025 ರಾಹುಗ್ರಹ ನಿಮ್ಮ 7ನೇ ಸ್ಥಾನದಲ್ಲಿರುವಂಥ ಮೀನರಾಶಿಯಿಂದ ಕುಂಭಸ್ಥಾನ 6ನೇ ಸ್ಥಾನಕ್ಕೆ ಬಂದು ನಿಮಗೆ ಸಾಕಷ್ಟು ಧನಲಾಭವನ್ನೇ ನೀಡುತ್ತಾರೆ. ಅದೇ ರೀತಿ ನಿಮಗೆ ನಿಮ್ಮ ರಾಶಿಯಲ್ಲೇ ಇದ್ದಂತಹ ಕೇತುಗ್ರಹ 12ನೇ ಸ್ಥಾನಕ್ಕೆ ಅಂದರೆ ಸಿಂಹರಾಶಿಗೆ ಪ್ರವೇಶ ಮಾಡುತ್ತದೆ. ಇದರಿಂದ ನಿಮಗೆ ಸಾಕಷ್ಟು ರಾಜಕೀಯ ವಿಚಾರವಾಗಿ ಸಂಚಾರಗಳು ಇರುತ್ತವೆ. ಜೊತೆಗೆ ಆಧ್ಯಾತ್ಮ ಶಕ್ತಿಯು ಕೂಡ ಕೇತುಗ್ರಹ ನಿಮಗೆ 12ನೇ ಸ್ಥಾನದಲ್ಲಿ ನಿಮಗೆ ಹೆಚ್ಚುವರಿಯಾಗಿ ಆಧ್ಯಾತ್ಮ ಶಕ್ತಿ ನೀಡುತ್ತಾರೆ. ಇಡೀ ವರ್ಷ ನಿಮಗೆ ಸಂಪೂರ್ಣ ಶುಭಫಲಗಳು ಉಂಟಾಗಲಿ ಅಂಥೇಳಿ ಪರಮಾತ್ಮನಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.